ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ತಾನೆಷ್ಟು ಶವಗಳನ್ನ ಹೂತಿದ್ದೇನೆ ಅನ್ನೋದೇ ಚನ್ನನಿಗೆ ಗೊತ್ತಿಲ್ಲ. ಮೊದಲು 100 ಶವ ಅಂತ ಲೆಕ್ಕವನ್ನ ಕೊಟ್ಟಿದ್ದ ಈ ಮಾಸ್ಕ್ ಮ್ಯಾನ್ ಚೆನ್ನ. ಅದಾದ್ರೆ ಸಂದರ್ಶನದಲ್ಲಿ ಹೇಳಿದ್ದು ಸಾವಿರಾರು ಶವಗಳನ್ನ ಹೂತಿದ್ದೀನಿ ನಾನು ಅಂತ. ಮೊದಲು ಹೇಳಿದ್ರಲ್ಲಿ 90 ಹೆಣ್ಣು ಮಕ್ಕಳು 10 ಪುರುಷರದ್ದು ಅಂತ. ಆದ್ರೆ ಈಗ 1000ದಿಂದ 1500 ಶವ ಅನ್ನೋ ಕಥೆಯನ್ನ ಕಟ್ಟಿದ್ದಾನೆ. ಇಂತಹ ಸುಳ್ಳು ಕಥೆಗಳನ್ನ ಕಟ್ಟಿದ್ದಕ್ಕೆ ಲಾಕ್ ಆದ ಚಿನ್ನಯ್ಯ ಅಲಿಯಾಸ್ ಚೆನ್ನ. ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಮಾಹಿತಿಯನ್ನು ನೀಡ್ತಾರೆ. ವಿದ್ಯಾ, ನೇರವಾಗಿ ಈಗ 100 ಆಯ್ತು, ಏಕಾಏಕಿ 1000, 4 ಅಂಕಿಗೆ ಹೊಟ್ಟೋದ ಅವನು. ಖಂಡಿತವಾಗ್ಲೂ ಮಧುಸೂದನ್, ಆತ ಫಸ್ಟ್ ಕೊಟ್ಟಂತಹ ಕಂಪ್ಲೇಂಟ್ ನಾವು ಗಮನಿಸಬೇಕು. ಇಲ್ಲಿ ನಾವು 3 ಹೇಳಿಕೆಯನ್ನ ಗಮನಿಸಬೇಕಾಗುತ್ತೆ ಮಧುಸೂದನ್. ಒಂದು, ಆತ ಕೊಟ್ಟಂತಹ ಕಂಪ್ಲೇಂಟ್. ಆತ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಆತ ಹೇಳಿದ್ದೇನು, ನಾನು ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿದ್ದೆ ಅನ್ನೋದನ್ನ ಹೇಳಿದ್ದ. 100 ಶವ. ಆದ್ರೆ ಆ ನಂತರದಲ್ಲಿ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಆತ ಸಂದರ್ಶನವನ್ನ ಕೊಡ್ತಾನೆ. ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿತ್ತು. ಆ ಸಂಚಲನ ಮಾಸ್ಕ್ ಹಾಕೊಂಡು ಕೊಟ್ಟಂತಹ ಸಂದರ್ಶನ. ಅಲ್ಲಿ ಆತನಿಗೆ ಆಂಕರ್ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಆಗ ಹೇಳ್ತಾನೆ, ಆ ಸ್ಪಾಟ್ ನಂಬರ್ 13 ಅದು ಒಂದರಲ್ಲೇ ನಾನು ಸುಮಾರು 70 ಶವಗಳನ್ನ ಹೂತಿದ್ದೆ. ಒಟ್ಟಾರೆಯಾಗಿ ನಾನು 90 ಮಹಿಳೆಯರ ಶವ, 10 ಪುರುಷರ ಶವಗಳನ್ನ ಹೂತಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದು ಇದೇ ಚೆನ್ನ ಅಲಿಯಾಸ್ ಚಿನ್ನಯ್ಯ. ಈತನನ್ನ ಬುರುಡೆಯ್ಯ ಅಂತ ಕರೆದ್ರೆ ಬಹುಶಃ ಸರಿ ಅಂತ ಅನ್ಸತ್ತೆ. ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ 100 ಜನ ಅಂತ ಹೇಳಿದವನು, ಕಂಪ್ಲೇಂಟ್ ಕಾಪಿನಲ್ಲಿ 100 ಅಂತ ಹೇಳಿದವನು ಈ ಸಂದರ್ಶನದಲ್ಲಿ ಹೇಳ್ತಾನೆ ಮಧುಸೂದನ್ 1000, 1500. ಯಾವ ಲೆಕ್ಕ ಇದು? ಏನು ಹೇಳ್ತಿದ್ದಾನೆ? ಯಾವುದನ್ನು ನಂಬಬೇಕು? ಅಂದ್ರೆ ಒಂದೊಂದು ಬಾರಿ ಆತನಿಗೆ ಹೇಳಿಕೊಟ್ಟವರಿದಾರಲ್ಲ ಈ ಸೂತ್ರಧಾರಿಗಳು, ಕಥೆಯನ್ನ ಹಿಂಗ್ ಹೇಳು ಅಂತ ಹೇಳಿದವರು ಕ್ಷಣಕ್ಕೊಂದು ರೀತಿ ಹೇಳಿಕೆಯನ್ನ ಬದಲಾಯಿಸೋ ಹಾಗೆ ಮಾಡ್ಬಿಟ್ರ, ಅಥವಾ ಆತನಿಗೆ ಕಂಠಪಾಠ ಮಾಡಿಸುವಂತಹ ಸಂದರ್ಭದಲ್ಲಿ ಸರಿಯಾಗಿ ಹೇಳ್ಕೊಡ್ಲಿಲ್ವಾ? ಪ್ರಶ್ನೆ ಮಾಡ್ಲೇಬೇಕಲ್ವಾ? ಆತ ಏನೋ ಒಂದು ಹೇಳ್ದ, ಆತ 100 ಅಂತ ಹೇಳಿದ್ರು ನಂಬೇಕು, ಆತ 106 ಅಂದ್ರೂ ನಂಬೇಕು, ಆತ 1000, 1500 ಅಂದ್ರೂ ನಂಬೇಕು. ಜನ ಏನ್ ಕಿವಿಗೆ ಹೂ ಇಟ್ಕೊಂಡಿದಾರ? ಜನ ಅಷ್ಟು ದಡ್ಡರ? ಇದು ಮೂಡ್ತಾ ಇರುವಂತಹ ಪ್ರಶ್ನೆ ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.